ಧರ್ಮಸ್ಥಳದ ಒಂದು ಏನು ಜನರಲ್ ವಿಶ್ವಾಸ ಇದೆ, ಆ ವಿಶ್ವಾಸಕ್ಕೆ ಒಂದು ರೀತಿ ಇದು ಅಂಧ ಅಭಿಮಾನ. ಇಲ್ಲಿ ಯಾವುದೇ ರೀತಿ ಧರ್ಮಸ್ಥಳದ ನ್ಯಾಯ ಅನ್ನುವಂಥದ್ದು ಇಲ್ಲ ಅನ್ನೋಂಥದ್ದು ಏನೇನೋ ಒಂದು ಅಪಪ್ರಚಾರ ಮಾಡಿ ಕೆಲವೊಂದು ಎಡಚರರು ಮತ್ತು ನಾ ಹೇಳ್ಬೇಕಂದ್ರೆ ಪಾಕಿಸ್ತಾನದ ಏಜೆಂಟ್ರು ಏನೋ ಮತಾಂಧ್ರ ಏನದಾರಲ್ಲ ಅವ್ರು ಕೂಡಿ ಯೂಟ್ಯೂಬ್ನಲ್ಲಿ ಇಂಥಲ್ಲಿ ಸಾಕಷ್ಟು ಅಪಪ್ರಚಾರ ಮಾಡಿ ಇವತ್ತು ಒಂದು ಹಂತಕ್ಕೆ ಬಂದಿದೆ. ಏನು ತಾವು ಹೇಳ್ದಂಗೆ ಸುಮಾರು 7,500 ಪುಟದ ವರದಿಯನ್ನು ಕೊಟ್ಟಿದ್ದಾರೆ. ಸತ್ಯನೇ ಆಗೋದು. ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಹೋದ ಸಲನೂ ನಾವು ಇಂಟೀರಿಯಂ ಏನು ರಿಪೋರ್ಟ್ ಕೊಟ್ಟಿದ್ರು SIT ಅವರು, ಅದನ್ನು ಸದನ್ ಮುಂದೆ ಇಡ್ರಿ, ಪಬ್ಲಿಕ್ ಡಾಕ್ಯುಮೆಂಟ್ ಆಗಲಿ ಅಂತ ನಮ್ಮದು ಒತ್ತಾಯಿತ್ತು. ಆದರೆ ಅವತ್ತು ಮಾಡಿರಲಿಲ್ಲ. ಇವತ್ತು ಪೂರ್ಣ ಪ್ರಮಾಣದ SIT ತನ್ನ ವರದಿಯನ್ನು ಕೊಟ್ಟಿದೆ. ಮತ್ತು ಈಗಾಗಲೇ ಅಲ್ಲೇನು ನಾನು ಇಲ್ಲಿ ಶವ ಉಳಿದ್ದೇನೆ ಅಂತೇನೋ ಹೇಳ್ತಿದ್ದ, ಅವನೇ ಕೆಲವೊಂದು ಹೇಳಿಕೆಗಳಲ್ಲಿ ಹೇಳಿದ್ದಾನೆ. ನನಗೆ ದುಡ್ಡು ಕೊಟ್ಟರು, ಇದೇ ರೀತಿ ಹೇಳ್ಬೇಕಂತ ಹೇಳಿದ್ರು, ಈ ರೀತಿ ಧರ್ಮಸ್ಥಳದ ಒಂದು ಅಪವಿತ್ರ ಮಾಡ್ಬೇಕಂತ ಹೇಳಿ ನನ್ನ ಕಡೆ ಉಪಯೋಗ ಮಾಡ್ಕೊಂಡ್ರು ಅಂತದ್ದು ಅವನೇ ಅನೇಕ ಕಡೆ ಬಾಯಿ ಬಿಟ್ಟಿದ್ದಾನೆ. ಇದನ್ನು ಸರ್ಕಾರ ಎಲ್ಲಿ ಒಪ್ಪಿರಲಿಲ್ಲ. ಇವತ್ತಾದಂಥ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಧರ್ಮಸ್ಥಳ ಬಗ್ಗೆ ವಿಶ್ವಾಸ ಇದೆ ಅಂತೇಳಿ. ಆ ದುರ್ದೈವ ಅಂದರೆ ಕೆಲವೊಂದು ಪ್ರಿಯಾಂಕಾ ಖರ್ಗೆ ಅವರಂತಹ ಹಿಂದೂ ವಿರೋಧ ಇರುವಂಥ ಕೆಲವೊಂದು ಕಾಂಗ್ರೆಸ್ ನಾಯಕರು ಬಾಯಿಗೆ ಬಂದಂಗೆ ಮಾತಾಡಿದರು. ಇವತ್ತು ಸತ್ಯ ಹೊರಗೆ ಬರಬೇಕು. ಧರ್ಮಸ್ಥಳದ ಪಾವಿತ್ರ್ಯಕ್ಕೆ ಯಾರ್ಯಾರು ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಆ ವರದಿಯಲ್ಲಿ ಏನಿದೆ ಅನ್ನೋಂಥದ್ದು ಬರುವಂಥ ಅಧಿವೇಶನದಲ್ಲಿ ಸರ್ಕಾರ ಅದನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಸದನದಲ್ಲಿ ಚರ್ಚೆ ಆಗಬೇಕು. ಇದ್ರ ಹಿಂದೆ ಯಾರ್ಯಾರು ವಿದೇಶಿ ಕೈವಾಡೋದವೋ, ISI ಕೈವಾಡಿದೆಯೋ, ಕಮ್ಯುನಿಸ್ಟರ್ ಕೈವಾಡಿದೆಯೋ, ಅಥವಾ ಕಾಂಗ್ರೆಸ್ಸಿನ ಹೈಕಮಾಂಡದ ಕೈವಾಡಿದೆಯೋ, ಹೈಕಮಾಂಡದ ಬಗ್ಗೆನೂ ನಮಗೆ ಸಂಶಯ ಇದೆ. ರಾಹುಲ್ ಗಾಂಧಿ ಹಿಡಿದು ಇದರ ಹಿಂದಿದ್ದಾರೆ ಅನ್ನುವಂಥದ್ದು ನಮ್ಮಲ್ಲಿ ಸಾಕಷ್ಟು ಊಹಾಪೋಹಗಳಿವೆ. ಅದಕ್ಕೆ ಈ ಒಂದು ವರದಿಯನ್ನು ಹೊರಗೆ ಹಾಕಬೇಕು. ಅದನ್ನು ನಮ್ಮ ಸದನಕ್ಕೆ ಮುಂದಿನ ಅಧಿವೇಶನದಲ್ಲಿ ಅದನ್ನು ಸದನಕ್ಕೆ ಒದಗಿಸಬೇಕಂತೇಳಿ ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ.